ಸಿಲಿಕಾನ್ ಸಿಟಿಯ ಎರಡನೆಯ ಅತಿ ಉದ್ದದ ಈಜಿಪುರ ಮೇಲ್ಸೇತುವೆಯ ಕಾಮಗಾರಿಗೆ ಸದ್ಯ ಗ್ರಹಣ ಹಿಡಿದಿದೆ. 7 ವರ್ಷಗಳಿಂದ ಕುಂಠಿತ ಸಾಗ್ತಾ ಇರತಕ್ಕಂತಹ ಕಾಮಗಾರಿಯಿಂದಾಗಿ ವಾಹನ ಸವಾರರು ಪ್ರತಿದಿನ ರೋಸಿ ಹೋಗ್ತಿದ್ದು ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಹೌದು, ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಆರೋಪ ಪ್ರತ್ಯಾರೋಪ ಹಾಗೂ ನಿರಾಸಕ್ತಿಯಿಂದಾಗಿ ಮೇಲ್ಸೇತುವೆ ಕಾಮಗಾರಿಯು ತೆವಳುತ್ತಾ ಸಾಗ್ತಾ ಇದೆ. ಇನ್ನು ಈ ಮೇಲ್ಸೇತುವೆಯನ್ನ ಕೋರಮಂಗಲದ ನೂರಾಡಿ ಮುಖ್ಯ ರಸ್ತೆಯ ಸಂಚಾರ ದಟ್ಟಣೆ ತಗ್ಗಿಸುವಂತಹ ಸಲುವಾಗಿ ಈಜಿಪುರ ಮುಖ್ಯ ರಸ್ತೆಯ ವರ್ತೂಲ ರಸ್ತೆ ಜಂಕ್ಷನ್ ಇಂದ ಕೇಂದ್ರೀಯ ಸದನ ಜಂಕ್ಷನ್ ವರೆಗೆ 2.5 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ ನಿರ್ಮಾಣಕ್ಕೆ 7 ವರ್ಷಗಳ ಹಿಂದೆ ಅಂದ್ರೆ 2014ರಲ್ಲಿ ಕೆಲಸವನ್ನ ಆರಂಭಿಸಲಾಗಿತ್ತು. ಈ ಕಾಮಗಾರಿ 2019ಕ್ಕೆ ಪೂರ್ಣಗೊಳ್ಳಬೇಕಾಗಿತ್ತು. ಆದರೆ ಕಾಮಗಾರಿ ಶುರುವಾಗಿ 7 ವರ್ಷಗಳು ಕಳೆದರೂ ಅರ್ಧದಷ್ಟು ಕೆಲಸ ಮಾತ್ರ ಪೂರ್ಣಗೊಂಡಿಲ್ಲ. ಅಲ್ಲದೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಒಟ್ಟು 203 ಕೋಟಿ ರು ವೆಚ್ಚವನ್ನ ಭರಿಸಲಾಗಿದೆ. ಅಲ್ಲದೆ ಕಾಮಗಾರಿಗೆ ಗುತ್ತಿಗೆಯನ್ನು ಪಡೆದಿರತಕ್ಕಂತಹ ಸಿಂಪ್ಲೆಕ್ಸ್ ಕಂಪನಿಗೆ ಕಾಮಗಾರಿ ವಿಳಂಬ ಮಾಡಿದ್ದಕ್ಕೆ 2.5 ಕೋಟಿ ರು ದಂಡವನ್ನು ವಿಧಿಸಿ ಹೆಚ್ಚುವರಿಯಾಗಿ 25 ತಿಂಗಳು ವಿಸ್ತರಿಸಿದ್ರು. ಕೆಲಸ ಮಾತ್ರ ಇನ್ನೂ 42% ಮಾತ್ರ ಮುಗಿದಿದ್ದು ಸರ್ಕಾರ ಈ ಕುರಿತಾಗಿ ಗಮನವನ್ನು ಹರಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ.